ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಇವತ್ತು ಡೇ 4 ಇನ್ ಸಾಣೆಹಳ್ಳಿ. ಇನ್ ಥರ್ಸ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿಕೊಂಡೆ. ಪೂಜೆಗೆ ಶ್ರುತಿ ಅಕ್ಕ ಮಿಲಿಕ್ಕಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ಲು, ಹೂವು ಎಲ್ಲ ರೆಡಿ ಮಾಡಿಟ್ಟಿದ್ಲು. ನಾನು ನೀಟಾಗಿ ಅದನ್ನೆಲ್ಲ ಜೋಡಿಸ್ಬಿಟ್ಟು ಪೂಜೆ ಮುಗಿಸ್ಕೊಂಡೆ. ಆ್ಯಂಡ್ ಕಷಾಯ ಕೂಡ ಕುಡಿದಿದ್ದು ಆಯಿತು. ಗಂಟ್ಲು ನೋಗೆ ನಾನು ಕಷಾಯ ಕುಡಿತಾ ಇದ್ದೀನಿ. ನನ್ನ ರೆಗ್ಯುಲರ್ ಮೇಕಪ್ ಏನಿತ್ತು ಅದನ್ನು ಫಾಲೋ ಮಾಡಿಕೊಂಡೆ. ಯಾವುದೆಲ್ಲ ಪ್ರಾಡಕ್ಟ್ಸ್ನ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಸೊ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ಬಿಕಾಸ್ ಕೇಳ್ತಾ ಇರ್ತೀರಲ್ವಾ ಅದಕ್ಕೆ. ಅಂಡ್ ಬೈ ದ ವೇ ಈ ಡ್ರೆಸ್ ನನಗೆ ಕೊಡಿಸಿದ್ದು ಶ್ರುತಿ ಅಕ್ಕ ಮತ್ತೆ ಶರಣಣ್ಣ ಇಬ್ರು ಸೇರಿ ಈ ಡ್ರೆಸ್ನ ಕೊಡಿಸಿದ್ದು ನನಗೆ ಹೊಸದುರ್ಗದಲ್ಲಿ. ನನಗೇನು ಅಷ್ಟು ಆಪ್ಷನ್ಸ್ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾನು ಇದನ್ನು ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಹೋಗಿ ತಿಂಡಿ ತಿನ್ಕೊಂಡು ರಂಗಶಾಲೆಗೆ ಹೋಗಿ ಒಂದು ಫುಲ್ ವಿಡಿಯೋ ಕ್ಲಿಪ್ನ ತಗೊಂಡೆ. ಇದು ನಾವು ಇದ್ದಂಥ ಜಾಗ. ಆ್ಯಂಡ್ ಎಷ್ಟು ಮೆಮರೀಸ್ ಗೊತ್ತಾ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೆನೆಸ್ಕೊಂಡ್ರೆ. ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ರಾಯರ್ ಫೋಟೋ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡ್ತಿದ್ದೆ. ಬಟ್ ಏನು ಮಾಡ್ತೀರಾ, ರಾಯರಿಗೆ ನಾವು ನೋಡಬೇಕು ಅಂತ ಅನಿಸ್ದಾಗ ಖಂಡಿತ ಅವ್ರು ನಮಗೆ ದರ್ಶನ ಕೊಟ್ಟೇ ಕೊಡ್ತಾರೆ. ನೋಡಿ ಯಾವ ರೀತಿ ದರ್ಶನ ಕೊಟ್ಟರು ಅಂದ್ಬಿಟ್ಟು ಸಿತಾರ ಅಕ್ಕ ಅವ್ರ ಫ್ರೆಂಡ್ ಮನೆ ಕರ್ಕೊಂಡು ಹೋಗಿದ್ರು. ಆವಾಗ ಅವ್ರ ಮನೆಗೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಒಂದು ದೊಡ್ಡ ಫೋಟೋ ಹಾಕಿದ್ರು. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಮನ್ಸಾರೆ ನಾವು ರಾಯರ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ನಮ್ಮ ಕಣ್ಣಿಗೆ ಬಿದ್ದೇ ಬೀಳ್ತಾರೆ. ಆ್ಯಂಡ್ ಬರ್ತಾ ಅವರು ಅರ್ಶಿನ ಕುಂಕುಮ ಕೊಟ್ಟರು. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ರೆ ಎಷ್ಟು ಕಳಿಯಾಗಿ ಕಾಣ್ತಾರೆ ಗೊತ್ತಾ. ಯಪ್ಪ, ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಗುರು, ಅಷ್ಟು ಚೆನ್ನಾಗಿ ಕಾಣ್ತಾರೆ ಎಲ್ಲ ಹೆಣ್ಮಕ್ಳು ಅಷ್ಟೇ. ಆ್ಯಂಡ್ ವಾಪಸ್ ಅಲ್ಲಿಂದ ಬಂದು ನಾವು ಅಷ್ಟು ಜನ ಶ್ರುತಿ ಅಕ್ಕ ಮನೇಲಿ ಸೇರಿಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಆ್ಯಂಡ್ ನಾನು ನನ್ನ ತಮ್ಮಂಗೆ ಹುಷಾರಿಲ್ವಲ್ಲ, ಅದಕ್ಕೆ ವೀಡಿಯೋ ಕಾಲ್ ಮಾಡಿ ವಿಚಾರಿಸ್ಕೊಳ್ತಿದ್ದೆ ಹೇಗೆ ತಾನೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕುಳ್ಳಿ ನೋಡ್ರಿ ಸಿಕ್ಕಾಪಡೆ ಚೂಟಿ ಕಳ್ಳಿಯವಳು. ಸಂಜೆ ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತಾ ಮಿರ್ಚಿ ಮತ್ತು ಮಂಡಕ್ಕಿ ಪುಟ್ಟು ತೊಗೊಂಡು ಬಂದಿದ್ದ. ಸೊ ಅದನ್ನು ತಿನ್ಕೊಂಡು ಸಿನಿಮಾ ನೋಡಿಕೊಂಡು ಆ್ಯಂಡ್ ನನ್ನ ಸ್ಕಿನ್ ಕೇರ್ ರೊಟೀನ್ ಏನಿತ್ತು ಅದನ್ನು ಫಾಲೋ ಮಾಡಿಕೊಂಡೆ. ಆ್ಯಂಡ್ ಇದಾಗಿತ್ತು ಡೇ 4ನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಸಿಗ್ತೀನಿ ನಿಮಗೆ ಡೇ 5ನ ವ್ಲಾಗಲ್ಲಿ. ಅಲ್ಲಿವರೆಗೂ ಓಕೆ ಬಾಯ್.